ಇವತ್ತು ಹೋಗೋಣ್ರಿ ತೋರನಹಳ್ಳಿ ಹನುಮಂತಗೆ ನಮ್ಮ ಹುಡುಗರ್ನ ಕರ್ಕೊಂಡು ಟೂ ವೀಲರ್ ಮೇಲೆ ಹೋದ್ವು. ಅಲ್ಲಿ ಹೋಗಿ ತೆಂಗಿನಕಾಯಿ ಕಪ್ಪರ ಮಾಲೆ ತೊಗೊಂಡು ದರ್ಶನ ಮಾಡ್ಕೊಂಡು ಬರೋಣ ನಡ್ರಿ. ಅಲ್ಲೆಲ್ಲ ಅಂಗಡಿ ಇದಾವೆ ರೀ ಹೋಗೋಕೆ. ಮಾಲೆ ಕಪ್ಪರ ಬಾಳೆಹಣ್ಣು ಎಲ್ಲ ಸಿಗ್ತಾವೆ ರೀ. ಇದು ಅಮಾವಾಸ್ಯೆಗೆ ಮತ್ತು ಹನುಮಂತನ ಜಾತ್ರೆಗೆ ಫುಲ್ ರಶ್ ಇರ್ತೈತೆ ರೀ ಅಲ್ಲಿ. ಇದು ತೋರನಹಳ್ಳಿ ಹನುಮಂತನ ಗುಡಿ ರೀ. ಇದೆಲ್ಲ ಹೊಸದು ರೆನೋವೇಷನ್ ಮಾಡಿದಾರೆ. ಇನ್ನು ಕನ್ಸ್ಟ್ರಕ್ಷನ್ ಒಳಗಿಂದು ಚಾಲೂ ಐತೆ ರೀ. ಮ್ಯಾಲೆಲ್ಲ ಪತ್ರದು ಹಾಕದಾರ. ಅಲ್ಲೇ ಹೊರಗಡೆ ಹೋದ್ರೆ ತೆಂಗಿನಕಾಯಿ ಹೊಡ್ಕೊಂಡು ಅಲ್ಲೇ ಹೊರಗಡೆ ಕಪ್ಪರ ಹಚ್ಕೊಂಡು ಒಳಗಡೆ ಹೋಗ್ಬೇಕು ರೀ. ತೆಂಗಿನಕಾಯಿ ಹೊಡ್ಕೊಂಡು ನೀರು ಹುಡುಗರೆಲ್ಲ ಕುಡಿಸ್ಕೊಂಡು ಒಳಗೆ ಹೋಗೋಣ ನೋಡ್ರಿ ದರ್ಶನಕ್ಕೆ. ಇದೆಲ್ಲ ಇನ್ನೂ ಕನ್ಸ್ಟ್ರಕ್ಷನ್ ಆಗೈತೆ ರೀ. ಟೈಲ್ಸ್ ಅದು ಹಾಕಿ ಮ್ಯಾಲೆ ಸಿಲ್ಲಾಪ್ ಹೋಗಿದ್ದಾರೆ ರೀ. ಈಗೇನು ಎಂಟ್ರೆನ್ಸ್ ಕಾಣ್ತೈತಲ್ಲ ಇಲ್ಲಿಂದ ಹಳಿ ಗುಡಿ ಇದೆ. ಮುಂದೆ ಏನೈತಲ್ಲ ಎಲ್ಲ ಈಗ ಹೊಸದು ಕಟ್ಟದೈತಿ. ಈಗ ಒಂದು ದೊಡ್ಡ ಗಂಟೆ ಐತೆ, ಅದನ್ನು ಬಾರಿಸ್ಕೊಂಡು ಕಪ್ಪರ ತೆಂಗಿನಕಾಯಿ ಎಲ್ಲ ಮುಗಿಸ್ಕೊಂಡು ಒಳಗೆ ಬರೋದಕ್ಕಲ್ಲಿ ರಾಮ ಲಕ್ಷ್ಮಣ ಸೀತಾ ಮೂರ್ತಿ ಇದಾವೆ ರೀ. ಇಲ್ಲಿ ಬರೋರಾದ್ರೆ ಶನಿವಾರ ದಿವಸ ಬೆಳಗ್ಗೆ ದೌಡ್ ಬರೋದು ರೀ. ಪಾಲಿಗೆ ತಿರುಗ್ತೈತಿ 5 ರೌಂಡ. ಭಕ್ತರೆಲ್ಲ ಅದ್ರ ತಳಗೆ ಮಲಗ್ತಾರು. ಅದೇನು ಪಾಲಿಕೆ ತೊಗೊಂಡಿರೋರ ಭಕ್ತರನ್ನ ದಾಟ್ಕೊಂಡು ಹೋಗ್ತಾರೆ ರೀ. ಅದು ನೋಡೋಕೆ ಮಸ್ತ್ ಇರ್ತೈತಿ. ಮತ್ತು ಎಲ್ಲ ಭಕ್ತರು ಆ ಹೇಳಕ್ಕೆ ಬರ್ಬೇಕ್ರೆ 8 ಒಳಗೆ ಬಂದರೆ ಸಿಗ್ತೈತಿ ರೀ. ಇದು ಗರ್ಭಗುಡಿ ರೀ. ಇಲ್ಲಿ ಬಂದು ದರ್ಶನ ಮಾಡ್ಕೋದ. ಇಲ್ಲೆಲ್ಲ ತಾಯ್ತಾಬಿ ಕೊಡ್ತಾರೆ ರೀ ಸಣ್ಣ ಹುಡುಗರಿಗೆ ಕಟ್ಟಕ್ಕೆ. ಯಾಕಂದ್ರೆ ಯಾವ್ದು ದೃಷ್ಟಿ ಆದರೆ ಹುಡುಗರು ಅಳತ್ತಿರ ಅವ್ರ ಕೊಳ್ಳಕ್ಕೆ ಕಟ್ರೆ ಕಡಿಮೆ ಆಗ್ತೈತೆ ರೀ. ಹನುಮಂತನ ಆಶೀರ್ವಾದದಿಂದನೇ ಮಾಡಿರ್ತಾರೆ ಅವನ್ನ ಹಂಗಾರದು ಹಾಕಿ. ಇಲ್ಲಿ ದರ್ಶನ ಮಾಡ್ಕೋರಿ ಹನುಮಂತಂದು ಗರ್ಭಗುಡಿ ರೀ ಇದು. ಎಲ್ಲ ಡಿಸೈನ್ ಮಾಡಿದಾರೆ ರೀ, ಮಸ್ತ್ ಆಗೈತೆ. ಗ್ರಾಫಿಕ್ ಡಿಸೈನ್ ರೀ. ಭಕ್ತರ ಕಾಣಿಕೆ ಅಂತಲೇ ಮಾಡಿದಾರೆ ರೀ. ಅವ್ರ ನಂಬರ್ ಐತ್ರಿ ಅಲ್ಲೇ. ಅವರು ಎಲ್ಲ ಮಾಡಿ ಕೊಟ್ರಂತ ಪೂರ್ತಿ ಡಿಸೈನ. ಇದು ನೋಡ್ರಿ ತೋರನಹಳ್ಳಿ ಹನುಮಪ್ಪ. ಹನುಮಂತನ ಗುಡಿ ಸೈಡೇ ರೀ. ಅಲ್ಲೇ ಬಸವಣ್ಣ ಲಿಂಗ ಮತ್ತು ವಿಠ್ಠಲ್ ಮೂರ್ತಿ ಇದಾವೆ ರೀ. ಅವು ಎಲ್ಲ ನಮಸ್ಕಾರ ಮಾಡ್ಕೊಂಡು ರೀ ಪೂಜೆ ಮಾಡಿರ್ತಾರೆ. ಅದನ್ನ ಮುಗಿಸ್ಕೊಂಡು ಹೊರಗಡೆ ಬರ್ತಕಲ್ಲಿ ಅಲ್ಲಿ ಮೆಟ್ಟು ಅದಾವ್ರಿ ದೊಡ್ಡ ಅವು ದೇವ್ರನ್ನ ಹನುಮಂತ ಅಜ್ಜನವನ್ನ ಮೆಟ್ಟು ಅಂತಾರೆ ರೀ. ಅವನ್ನ ತಲೆ ಮೇಲೆ ಬಡ್ಕೊಂಡ್ರೆ ಪಾಪ ಪರಿಹಾರ ಆಗ್ತೈತಿ, ಒಳ್ಳೆ ಬುದ್ಧಿ ಬರ್ತೈತಿ ಅಂತಾರೆ ರೀ. ನೋಡಿರಿ ಯಾರ್ಯಾರು ಹೋಗಿದ್ದೀರಿ, ಹೆಂಗೆ ಅನಿಸ್ತು ನೋಡಿರಿ, ಹೇಳ್ರಿ ನಮಗೆ.